ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಬಫ್ ಸ್ಲೀವ್ಸ್ನ ಯಾವ ಥರ ಕಟಿಂಗ್ ಮಾಡಬೇಕು, ಹಾಗೆ ಯಾವ ಥರ ಸ್ಟಿಚಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ಯಾವ ಥರ ಮಾಡಬೇಕು, ಹಾಗೆ ಆ ಮೆಜರ್ಮೆಂಟ್ಗೆ ನಿಮಗೆ ಲಾಂಗ್ ಸ್ಲೀವ್ಸ್ ಅಂದರೆ ವಿತೌಟ್ ರಿಂಕಲ್ಸ್, ನಿಮಗೆ ರಿಂಕಲ್ಸ್ ಬರೆದಿರೋ ಥರ 3/4 ಆಗಲಿ ಲಾಂಗ್ ಸ್ಲೀವ್ಸ್ ಆಗಲಿ ನಿಮಗೆ ಯಾವ ಥರ ಕಟ್ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸಿ ಆಲ್ರೆಡಿ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವಿನ್ನೂ ಆ ವಿಡಿಯೋನೆಲ್ಲ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೋಡ್ಬೋದು. ಇಲ್ಲಾಂದರೆ ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಕಾರ್ಡ್ಸಲ್ಲಿ ಲಾಸ್ಟಲ್ಲಿ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಆದರೂ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಈ ಬಫ್ ಸ್ಲೀವ್ಸ್ದು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆ ನಿಮಗೆ ಬಫ್ ಯಾವ ಥರ ಕಟಿಂಗ್ ಮಾಡಬೇಕು, ಎಷ್ಟು ಮೆಜರ್ಮೆಂಟ್ ತೊಗೊಳ್ಬೇಕು, ಯಾವ ಥರ ಕಟಿಂಗ್ ಮಾಡಬೇಕು, ಹಾಗೆ ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಎರಡೂ ನಿಮಗೆ ಈ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾನು ಈ ಬಫ್ ಸ್ಲೀವ್ಸ್ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನೀವು ಮಾರ್ಜಿನ್ಗೋಸ್ಕರ ಒಂದು 1/2 ಇಂಚ್ಗೆ ಮಾಮೂಲಾಗಿ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಈ ಥರ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದರಲ್ಲಿ ಬಫ್ ಸ್ಲೀವ್ಸಲ್ಲೇ ನಿಮಗೆ 2 ವಿಧ ಬರುತ್ತೆ. ಸೊ ಮೇಲ್ಗಡೆ ಮಾತ್ರನೇ ನೀವು ಬಫ್ನ ಹಿಡಿಬೋದು, ಹಾಗೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೈಡಲ್ಲಿ ನೀವು ಬಫ್ನ ಇಟ್ಕೊಳ್ಬೋದು. ಸೊ ನಾನು ನಿಮಗೆ ಎರಡೂ ಸೈಡಲ್ಲಿ ಬಫ್ನ ಯಾವ ಥರ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ಒಂದೇ ಸೈಡಲ್ಲಿ ಬಫ್ನ ಇಟ್ಕೊಳ್ಳೋದು ಸ್ವಲ್ಪ ಕಡಿಮೆ. ಸೊ ಎರಡು ಸೈಡಲ್ಲಾದರೆ ನಿಮಗೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಹಾಗಾಗಿ ನಾನು ಎರಡು ಸೈಡಂದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ನೆಟ್ಟೆಡ್ಡಲ್ಲಿ ನಮಗೆ ಬೇಕು ಅಂದರೆ ನೆಟ್ಟೆಡ್ಡಲ್ಲಿ ನಾವು ಖಾಲಿ ನೆಟ್ಟೆಡ್ಡಲ್ಲಿ ಮಾತ್ರ ನೆಟ್ ಕ್ಲಾತ್ ತೊಗೊಂಡು ನಾವು ಅದರಲ್ಲಿ ಮಾತ್ರ ಮಾಡ್ಬೋದು. ಅದಕ್ಕೆ ಲೈನಿಂಗ್ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಲೈನಿಂಗ್ ಬೇಕು ಅಂದರೆ ಲೈನಿಂಗ್ನ ಈ ಥರ ಯೂಸ್ ಮಾಡ್ಬೋದು. ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ತೊಗೊಂಡು ನೀವು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು. ಸೊ ನೋಡಿ, ಈಗ ನಿಮಗೆ ಫಸ್ಟ್ ಮಾರ್ಜಿನ್ಗೋಸ್ಕರ ನೀವು ಒಂದು 1/2 ಇಂಚ್ನ ಮಾರ್ಕ್ನ ಮಾಡ್ಕೊಂಡಾದಮೇಲೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ? ಸೊ 5 ಇಂಚು ಲೆಂತ್ ಇದೆ ಫಸ್ಟು ಸ್ಲೀವ್ ಲೆಂತು. ಸೊ ನೋಡಿ, ಇದಕ್ಕೆ ಈ 5 ಇಂಚ್ ಲೆಂತ್ ಇದೆ. ಫಸ್ಟು ನಾವು ಮಾರ್ಜಿನ್ಗೋಸ್ಕರ 1/2 ಇಂಚು ಮಾರ್ಕ್ ಮಾಡಿಕೊಂಡು ಆಮೇಲೆ ಲೆಂತ್ ತೊಗೊಂಡಿದ್ದೀವಿ. ಸೊ ಇದಾದ ನಂತರ ನಾವು ಲೂಸ್ ತೊಗೊಳ್ಬೇಕು. ಸೊ ಲೂಸ್ ಬಂದುಬಿಟ್ಟು 12 ಇಂಚಿದೆ. ಸೊ ಅದಕ್ಕೆ ಅರ್ಧ 6 ಇಂಚು. ಈಗ ಈ ಮಾರ್ಕಿಂಗ್ ಇವು 3 ಆದವಲ್ಲ. ಸೊ ಇಲ್ಲಿಂದ ನಾವು ನಿಮಗೆ ಏನು ಈ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳಿದ್ದಕ್ಕೆ, ಸೊ ನೀವು ಬಾಡಿ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀರೋ, ಸೊ ಬಾಡಿ ಮೆಜರ್ಮೆಂಟ್ನಲ್ಲಿ 10ನೇ ಭಾಗಕ್ಕೆ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ 3 ಕಾಲು ಅಂದರೆ ನನಗೆ ಅದು ಚೆಸ್ಟ್ ಬಂದುಬಿಟ್ಟು 32 ಇಂಚು ಇದೆ. ಸೊ 3.2ಕ್ಕೆ ನಾನು ಮಾರ್ಕ್ ಮಾಡ್ತೀನಿ. 1-2 ಪಾಯಿಂಟ್ ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಆಗೋದಿಲ್ಲ. ಸೊ ನೀವು 1-2 ಪಾಯಿಂಟಲ್ಲೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗೆ ಈ ಮೇಲ್ಗಡೆ ಮಾರ್ಜಿನ್ಗೂ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಫಸ್ಟು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಲೆಂತ್ಗೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ. ಹಾಗೆ 10ನೇ ಭಾಗಕ್ಕೆ ಈ ಆರ್ಮೋಲ್ ಡೌನಿಂಗ್ನ ತೊಗೊಳ್ಳಿ, ಲೂಸ್ನ ತೊಗೊಳ್ಳಿ. ಇದಾದ ನಂತರ ಆರ್ಮೋಲ್ನ ತೊಗೊಳ್ಳಿ. ಸೊ ಆರ್ಮೋಲ್ ಬಂದುಬಿಟ್ಟು ನನಗೆ ಇದು 15 ಇಂಚಿದೆ. 15 ಇಂಚ್ ಅಂದರೆ 7.5 ಇಂಚ್ ಬರುತ್ತೆ. ಸೊ 7.5 ಇಂಚಲ್ಲಿ ನಾನು 1/2 ಇಂಚ್ ಮೈನಸ್ ಮಾಡ್ತೀನಿ. ನಾನು ನಿಮಗೆ ಈ ಆರ್ಮೋಲ್ ಡೌನಿಂಗು ಸ್ಲೀವ್ಸಲ್ಲಿ ಕಟ್ ಮಾಡಬೇಕಾದ್ರೆ ಬಾಡಿ ಮೆಜರ್ಮೆಂಟಿಗೆ 1/2 ಇಂಚನ್ನ ಕಡಿಮೆ ಮಾಡಿ ಕಟ್ ಮಾಡಿ ಅಂತ ಹೇಳ್ತೀನಿ. ಸೊ 1/2 ಇಂಚು ಕಡಿಮೆ ಮಾಡಿ ಕಟ್ ಮಾಡಿದ್ದೀನಿ. ಸೊ ಇದಾದ ನಂತರ ಈಗ ಬಫ್ಗೆ, ಸೊ ಇದು ಮಾಮೂಲು ಮೆಜರ್ಮೆಂಟು. ಸೊ ಮಾಮೂಲಿಗೆ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ಇದು ಆಯ್ತಲ್ವ. ಈಗ ಬಫ್ಗೆ ಬಂದುಬಿಟ್ಟು ಎಕ್ಸ್ಟ್ರಾ 3 ಇಂಚನ್ನ ತಗೊಳ್ಬೇಕು. ಸೊ ಇಲ್ಲಿ ನಮಗೆ ಇಲ್ಲಿ ಫ್ರಿಲ್ಸ್ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಎಕ್ಸ್ಟ್ರಾ 3 ಇಂಚು ಮತ್ತು ಇಲ್ಲಿಂದ ಎಕ್ಸ್ಟ್ರಾ 3 ಇಂಚು. ಸೊ ಈ 3 ಇಂಚ್ ಮಾರ್ಕ್ ಮಾಡಿಕೊಂಡು ಇದ್ರ ಮುಂದ್ಗಡೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತೊಗೊಳ್ಬೇಕು. ಇನ್ನೂ 2.5 ಇಂಚು. ಸೊ ಇಲ್ಲಿ 3 ಇಂಚು ಇಲ್ಲಿಂದ ನಿಮಗೆ ರೆಡಿ ಇರುತ್ತೆ. ಸೊ ಇದಕ್ಕೆ ನೀವು ಬಫ್ಗೋಸ್ಕರ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ರೆ, ಅದಾದ ನಂತರ ನಿಮಗೆ ಮಾರ್ಜಿನ್ಗೋಸ್ಕರ 2.5 ಇಂಚು ಎಕ್ಸ್ಟ್ರಾ. ಇದಾಯಿತು. ಸೊ ಈಗ ನೀವು ಮೇಲ್ಗಡೆ ಬಂದಾಗ 2.5 ಇಂಚ್ವರೆಗೂ ತೊಗೊಳ್ಬೋದು. ಸೊ 2.5 ಇಂಚ್ ತೊಗೊಂಡಿದ್ದೀನಿ. ಸೊ ಈ ಸ್ಲೀವ್ಸ್ ಮೇಲೆ ನಮಗೆ ಅಂದರೆ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 2.5 ಇಂಚ್ ತೊಗೊಂಡು ನೋಡಿ, ಈ 2.5 ಇಂಚನ್ನ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ 2.5 ಇಂಚ್ ಬರಬೇಕು. ಈ ಥರ ಸೊ ಈಗ ನಮಗೆ ಇದು ನೋಡಿ, ಇದು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಈ ಎಕ್ಸ್ಟ್ರಾ ನಾವು ಈ 2.5 ಇಂಚ್ ಏನು ತೊಗೊಂಡಿದ್ದೀವೋ ಈ 2.5 ಇಂಚು ಇಲ್ಲಿಗೆ ಬರಬೇಕು. ಇದು ನಮಗೆ ರೆಡಿ ಇರುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ನಮಗೆ ಈ ಎಕ್ಸ್ಟ್ರಾ ಬಫ್ಗೋಸ್ಕರ ಇದನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ನಾವು ಎಕ್ಸ್ಟ್ರಾ ತೊಗೊಂಡೇ ನಮಗೆ ಇರೋ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿ ಬರುತ್ತೆ. ತುಂಬ ಬಫ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ.
ಸೊ ಇದನ್ನು ಈಗ ನಾವು ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಬೇಕು. ಹಾಗೆ ನೀವು ಇಲ್ಲಿಂದ ಒಂದು ಸ್ವಲ್ಪ ಈ ಮಾರ್ಜಿನ್ ಇದೆಯಲ್ಲ ಒಂದು ಸ್ವಲ್ಪ ಈ ಥರ ಇಲ್ಲಿ ಕ್ರಾಸಾಗಿ ತೊಗೊಳ್ಳಿ, ಒಂದಿಷ್ಟುವರೆಗೂ ಒಂದು ½ ಇಂಚ್ವರೆಗೆ ಈ ಮಾರ್ಜಿನಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಕ್ರಾಸಾಗೆ ತೊಗೊಳ್ಳಿ. ಸೊ ಇದು ಏನಕ್ಕೆ ಅಂದರೆ ನಿಮಗೆ ತೋರಿಸ್ತೀನಿ. ಇದಕ್ಕೆ ಯಾವುದೇ ಥರದ ಶೇಪ್ ಇರೋದಿಲ್ಲ, ನೀವು ಇದಕ್ಕೆ ಶೇಪ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಈಗ ನಮಗೆ ಇದರಲ್ಲಿ ಬಫ್ ಅನ್ನೋದು ಇಲ್ಲಿ ಮೇಲ್ಗಡೆ ನಾವು ಒಂದು 3 ಇಂಚನ್ನ ತಗೊಳ್ತಿದ್ದೀವಿ, ಇಲ್ಲಿ ಕೆಳಗಡೆ ಒಂದು 3 ಇಂಚನ್ನ ತಗೊಳ್ತಿದ್ದೀವಿ. ಸೊ ಈಗ ಇದು ನಾನು ಲೈನಿಂಗ್ನ ಕಟ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನಾನು ಒಂದು ಸ್ಲೀವ್ಸ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಎಕ್ಸಾಂಪಲಾಗಿ ಒಂದು ಸ್ಲೀವ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೀವು ಡಬಲ್ ಸ್ಲೀವ್ಸ್ ಇಟ್ಟು ಕಟ್ ಮಾಡಿದರೂ ನಿಮಗೆ ಇದೇ ಬರುತ್ತೆ. ಸೊ ಈಗ ನಾನು ಮೇನ್ ಕ್ಲಾತ್ನ ಲೈನಿಂಗ್ 2 ಕಟ್ ಮಾಡಿದ್ದೀನಿ. ಈಗ ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್ ನೋಡಿ, ಈಗ ನಾನು ಇದನ್ನು ಲೈನಿಂಗ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿಬಿಟ್ಟು ಈ ಮೇನ್ ಕ್ಲಾತ್ನೆಲ್ಲ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಲೈನಿಂಗ್ನ ಕಂಪ್ಲೀಟಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ನಾವು ಏನು ಬಿಟ್ಟಿದ್ದೋ ಆ ಎಕ್ಸ್ಟ್ರಾ ಎಲ್ಲ ಲೈನಿಂಗ್ ಏನು ಕರೆಕ್ಟಾಗಿದೆಯೋ ಅದರ ಪ್ರಕಾರನೇ ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಮಾರ್ಕಿಂಗ್ ಎಲ್ಲ ಏನಿದೆಯೋ ಇವನ್ನೆಲ್ಲ ಕಂಪ್ಲೀಟಾಗಿ ಈ ಥರ ಮತ್ತೆ ಹಾಕ್ಕೊಳ್ಳಿ. ಸೊ ಈಗ ಬಂದುಬಿಟ್ಟು ನಾವು ಇದನ್ನು 2 ಥರ ಮಾಡ್ಬೋದು. ಒಂದು ಇದನ್ನು ಒಳಗಡೆ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಪಟ್ಟಿ ಕಟ್ಬೋದು, ಇಲ್ಲ ಅಂದರೆ ನಾವು ಇದಕ್ಕೇ ಎಕ್ಸ್ಟ್ರಾ ಪಟ್ಟಿ ಕಟ್ಬೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಟೈಪಲ್ಲಿ ನಿಮಗೆ ತೋರಿಸ್ತೀನಿ, ನೋಡೋಣ. ಸೊ ನಾನು ಫಸ್ಟ್ ಈ ಚಟ್ಕ ಇದೆಯಲ್ವ, ಇಲ್ಲಿ ನಾವು ಕತ್ರಿ ತಗೊಂಡು ಕಟ್ ಮಾಡಿದ್ವಲ್ಲ, ಸೊ ಇಲ್ಲಿಂದನೇ ಈ ಥರ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಫಸ್ಟ್. ಸೊ ಇದು ಬಂದುಬಿಟ್ಟು ಒಂದು 1/4 ಇಂಚ್ ಇರಲಿ, ಒಂದೊಂದು ಫ್ರಿಲ್ ಬಂದುಬಿಟ್ಟು ಒಂದು 1/4 ಇಂಚ್ವರೆಗೂ ಇರಲಿ. ಸೊ ನೋಡಿ, ಈ ಕಡೆ ಚಟ್ಕದಿಂದ ಈ ಕಡೆ ಚಟ್ಕದವರೆಗೂ ನೋಡಿ ಒಂದೊಂದು ಫ್ರಿಲ್ ಇಷ್ಟಿರಲಿ, ಇಷ್ಟಿಷ್ಟುವರೆಗೂ ಒಂದೊಂದು ಫ್ರಿಲ್ನ ಇಟ್ಕೊಳ್ಳಿ. ಹಾಗೆ ಬಂದುಬಿಟ್ಟು ಈ ಕಡೆ ಸೈಡನ್ನು ಸೇಮ್ ಅದೇ ಥರನೇ ಇಟ್ಕೊಳ್ಳಿ. ನೋಡಿ, ಇದಕ್ಕೆ ಬೇಕಾದರೆ ನೀವು ಆಪೋಸಿಟ್ ತೊಗೊಳ್ಬೋದು. ನೋಡಿ, ಇದು ಈ ಕಡೆ ಸೈಡ್ ಇದೆ, ನಾವು ಅದನ್ನು ಈ ಕಡೆ ಸೈಡ್ ಫೋಲ್ಡ್ ಮಾಡ್ತೀವಿ. ಒಂದು ಈ ಕಡೆ ಇದ್ದರೆ ಇದಕ್ಕೆ ಆಪೋಸಿಟಾಗಿ ನಮ್ಮ ಸೈಡಲ್ಲಿ ಫೋಲ್ಡ್ ಮಾಡಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ, ಬಫ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೋಡಿ, ಇಷ್ಟು ಬಫ್ವರೆಗೂ ಬರುತ್ತೆ ನಮಗೆ. ಇದು ಫ್ರಿಲ್, ಇದು ಸ್ಲೀವ್ಸ್ನ ಹಾಕ್ಕೊಂಡಾಗ ನಮಗೆ ಈ ಬಫ್ ಅನ್ನೋದು ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾಗ ನಮಗೆ ಕೊಟ್ಟಿರೋ ಮೆಜರ್ಮೆಂಟ್ಗೆ ಏನಿದೆಯೋ ಅದೇ ಮೆಜರ್ಮೆಂಟ್ಗೆ ಲೆಂತ್ ಅನ್ನೋದು ನಮಗೆ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಕ್ರಾಸ್ ತಗೊಳ್ಳಿ ಅನ್ನಲ್ಲ. ಸೊ ನೋಡಿ, ನಾವು ಈ ಫ್ರಿಲ್ ಇಟ್ಕೊಂಡಾಗ ನಮಗೆ ಅದು ಈ ಥರ ಸ್ಟ್ರೈಟ್ ಆಗುತ್ತೆ. ನಾವು ಇಲ್ಲಿ ಕ್ರಾಸ್ ತೊಗೊಂಡ್ರೆ ಈ ಫ್ರಿಲ್ಸ್ ಇಟ್ಕೊಂಡಾಗ ಈ ಥರ ಸ್ಟ್ರೈಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ರಾಸ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಇದಕ್ಕೆ ನಾವು ಪಟ್ಟಿ ಕಟ್ಟೋಣ. ಈಗ
ಸೊ ನಾವು ಈ ಮಾರ್ಜಿನ್ ಬಿಟ್ಟಿದ್ವಲ್ಲ, ಈ ಮಾರ್ಜಿನ್ವರೆಗೂ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಫ್ರಿಲ್ಸ್ ಹತ್ರ ಒಂದು ಸ್ವಲ್ಪ ಫ್ರಿಲ್ಸ್ನ ಕರೆಕ್ಟಾಗಿ ಈ ಥರ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹಾಗೆ ನೋಡಿ, ಈ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಸೈಡ್ನ ನಾವು ಇದನ್ನು ಲೈನಿಂಗ್ ಸೈಡ್ ಪೀಸ್ ಅಂದರೆ ಲೈನಿಂಗ್ ಪೀಸ್ ಮೇಲೆ ಇದನ್ನು ತಗೊಳ್ಬೇಕು. ತಗೊಂಡಾಗ ನಮಗೆ ಈ ಪಟ್ಟಿ ಅನ್ನೋದು ಈಗ ಫೋಲ್ಡ್ ಮಾಡಿದಾಗ ಮೇನ್ ಕ್ಲಾತ್ ಮೇಲೆ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ನಾವು ಎಷ್ಟು ಬೇಕೋ ನಮಗೆ ಪಟ್ಟಿ ಅಷ್ಟಕ್ಕೆ ಕರೆಕ್ಟಾಗಿ ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಈ ಮಾರ್ಜಿನ್ ಇದೆಯಲ್ಲ, ಈ ಮಾರ್ಜಿನ್ಗೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೇಮ್ ಇದೇ ಥರದ ದಾರನೇ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿ. ಸೊ ನಿಮಗೆ ನಾನು ತೋರಿಸೋದಕ್ಕೋಸ್ಕರ ಇದೇ ದಾರದಲ್ಲಿ ನಿಮಗೆ ಸ್ಟಿಚ್ ಹಾಕ್ತೀನಿ. ಸೊ ಚೆನ್ನಾಗಿ ಕಾಣಿಸೋಲ್ಲ ಅನಿಸುತ್ತೆ, ದಾರ ಚೇಂಜ್ ಮಾಡಿ ತೋರಿಸ್ತೀನಿ. ಸೊ ಸೇಮ್ ನಾವು ಮೇಲ್ಗಡೆ ಯಾವ ಕಲರ್ ಕ್ಲಾತ್ ತೊಗೊಂಡಿರ್ತೀವೋ ಮೇಲ್ಗಡೆ ಅದೇ ಸೈಡ್ ಅದೇ ಕಲರ್ನ ನಾವು ಥ್ರೆಡ್ನ ಹಾಕ್ಕೊಂಡ್ರೆ ನಮಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೀಗ ಪಿಂಕ್ನ ಹಾಕಿದ್ದೀನಿ, ಹಾಕಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಫೋಲ್ಡಿಂಗ್ ನಾವು ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವಲ್ಲ ಆ ಮಾರ್ಜಿನ್ ಹತ್ರನೇ ನೀಟಾಗಿ ಈ ಥರ ಟೈಟಾಗಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಸೈಡ್ ಫಸ್ಟ್ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಅಂದರೆ ಇದು ನಮಗೆ 1/2 ಇಂಚಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಪಟ್ಟಿ. ಅಷ್ಟಿದ್ರೆ ನಮಗೆ ಔಟ್ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ಫ್ರಿಲ್ಸ್ ಹತ್ರನೂ ನೀವು ಇಲ್ಲಿ ಫ್ರಿಲ್ಸ್ ಹತ್ರ ಪಟ್ಟಿ ಕಟ್ಟಬೇಕಾದ್ರೆ ಈ ಫ್ರಿಲ್ಸ್ನ ಕರೆಕ್ಟಾಗಿ ಈ ಥರ ರೆಡಿ ಮಾಡ್ಕೊಳ್ಬೇಕು, ಅಂದರೆ ಸರ್ ಮಾಡ್ಕೊಳ್ಬೇಕು. ಸರ್ ಮಾಡಿಕೊಂಡು ನೀವು ಪಟ್ಟಿನ ಕಟ್ಟಬೇಕು. ಇಲ್ಲಾಂದರೆ ನಿಮಗದು ಒಂದು ಹೆಚ್ಚು ಮತ್ತು ಒಂದು ಕಡಿಮೆ ಈ ಥರ ಎಲ್ಲ ಆಗುತ್ತೆ. ಸೊ ಹಾಗೆ ಇದಕ್ಕೆ ಈ ಕಡೆ ಸೈಡು ನೀವು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಸೊ ನೋಡಿ, ಈಗ ನಾವು ಪಟ್ಟಿ ಅನ್ನೋದನ್ನು ಕಟ್ಟಿದ್ದೀವಿ ಮತ್ತು ಫ್ರಿಲ್ಸ್ನ ಇಟ್ಟಿದ್ದೀವಿ. ಸೊ ಇದನ್ನು ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡಿದಾದಮೇಲೆ ನಿಮಗೆ ಈ ಸ್ಲೀವ್ಸ್ನ ಹಾಕ್ಕೊಂಡಾಗ ನೋಡಿ, ಇದು ಈ ಥರ ಹೋಗುತ್ತೆ. ಈ ಥರ ಬಫ್ ಅನ್ನೋದು ಈ ಥರ ಬಂದಾಗ ನಿಮಗೆ ಇದು ಈ ಥರ ಹೋದಾಗ ನಿಮಗೆ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಸೊ 2.5 ಇಂಚ್ ಎಕ್ಸ್ಟ್ರಾ ಲೆಂತ್ ತೊಗೊಂಡಿದ್ರಲ್ಲ, ಇಲ್ಲಿ ಮಾರ್ಜಿನ್ಗೋಸ್ಕರ 1/2 ಇಂಚ್ ಹೋಗುತ್ತೆ. ಮತ್ತು ನಿಮಗೆ ಒಂದು 5.5 ಇಂಚ್ ಲೆಂತ್ ಏನಿದೆಯೋ ಆ 5.5 ಇಂಚ್ ಲೆಂತ್ ನಿಮಗೆ ಬರುತ್ತೆ. ಸೊ ಆವಾಗ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರಿಲ್ಸ್ ಅನ್ನೋದು ನಮಗೆ ತುಂಬ ಔಟ್ಲುಕ್ ಕಾಣಿಸುತ್ತೆ. ಸೊ ಇದನ್ನು ನಾವು ಫುಲ್ ಫ್ರಿಲ್ಸ್ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ನಾವು ಈಗ 3 ಇಂಚ್ ತೊಗೊಂಡಿದ್ವಿ. ಸೊ ಅದನ್ನು ನಾವು ಫುಲ್ ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಈ ಮೇಲ್ಗಡೆ ಒಂದೇ ಬೇಕಂದರೆ ಈ ಮೇಲ್ಗಡೆ ಒಂದೇ ತೊಗೊಳ್ಬೋದು. ಮೇಲ್ಗಡೆ ಕೆಳಗಡೆ ಎರಡೂ ಸೈಡ್ ಬೇಕಂದರೆ ಈಗ ನಾನು ಹೇಳಿದ್ದೀನಲ್ಲ, ಸೊ ಈ ಮೆಥಡ್ನ ನೀವು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಎರಡೂ ಸೈಡಲ್ಲಿ ನಿಮಗೆ ಫ್ರಿಲ್ಸ್ ಅನ್ನೋದು ತುಂಬ ನೀಟಾಗೆ ಬರುತ್ತೆ. ಸೊ ಇವು ಫ್ರಿಲ್ಸ್ ಅನ್ನೋವು ನಮಗೆ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಟ್ಟೆಡ್ ಕ್ಲಾತಲ್ಲಾದರೆ ನಮ್ಗೆ ಇನ್ನೂ ಔಟ್ಲುಕ್ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಈ ಥರ ಕಾಟನ್ ಕ್ಲಾತಲ್ಲಾದರೆ ನಮಗೆ ಒಂದು ಸ್ವಲ್ಪ ಇದೇ ಥರನೇ ಕಾಣಿಸೋದು. ಸೊ ಇದು ಬ್ಲೌಸ್ ರೆಡಿಯಾಗಿ ಹಾಕ್ಕೊಂಡ ಮೇಲೆ ತುಂಬ ಔಟ್ಲುಕ್ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಇದು ಓವರಾಲಾಗಿ ನಾನು ನಿಮಗೆ ಬಫ್ ಸ್ಲೀವ್ಸ್ನ ಕಟಿಂಗು ಮತ್ತು ಸ್ಟಿಚಿಂಗು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.